ಅಲ್ಲ ನಾಗರಾಜ್, ಇಷ್ಟು ದಿನ ನೀವು ಸ್ಟೇಷನಲ್ಲಿದ್ದು ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿದ್ದೀರಾ? ಸದ್ಯಕ್ಕೆ ನೀವು ಸ್ಟೇಷನಲ್ಲೇ ಕೂತು ನೀವು ಇದುವರೆಗೂ ಎಷ್ಟು ಕೇಸ್ ಹ್ಯಾಂಡಲ್ ಮಾಡಿದ್ದೀರಾ, ಅದರಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅದನ್ನೆಲ್ಲ ಲಿಸ್ಟ್ ಮಾಡಿಟ್ಟಿರಿ. ನೆನ್ಪಿಟ್ಕೊಳ್ಳಿ ನಾಗರಾಜ್, ನಾನು ವಾಪಸ್ ಸ್ಟೇಷನ್ಗೆ ಬರೋವರೆಗೂ ನೀವೆಲ್ಲೂ ಹೊರಗೆ ಹೋಗಿಲ್ಲ. ಅಲ್ಲ ಸರ್, ಯಾವುದಾದ್ರೂ ಎಮರ್ಜೆನ್ಸಿ ಬಂದರೆ ಆಗ ನನಗೆ ಫೋನ್ ಮಾಡಿಬಿಟ್ಟು ಪರ್ಮಿಷನ್ ತೊಗೊಳ್ಳಿ, ಅವಾಗ ಯೋಚನೆ ಮಾಡೋಣ. ಅರ್ಥ ಆಯ್ತಾ ನಾಗರಾಜ್? ಸರಿ ಸರ್, ಅರ್ಥ ಆಯಿತು. ಜಯರಾಮ್ ಅವರೇ, ಸರ್ ನಾಗರಾಜ್ ಅವ್ರಿಗೆ ಏನು ಬೇಕೋ ಸಪೋರ್ಟ್ ಮಾಡಿ. ಸರಿ ಸರ್. ಬರಲಾ ನಾಗರಾಜ್? ಸರಿ ಸರ್. ಭರತ್ ಬನ್ನಿರಿ. ಸರ್, ನಿಮಗೆ ಯಾವ ವರ್ಷದ್ದು ಯಾವ ಕೇಸ್ದು ಫೈಲ್ ಬೇಕು ಕೇಳಿ ಸರ್, ತಂದುಕೊಡ್ತೀನಿ. ಆಯ್ತು ಕಣೆ, ಹೇಳ್ತೀನಿ. ನನ್ನ ತಲೆ ತಿಂದೆ, ಸ್ವಲ್ಪ ಸುಮ್ಮನಿರೋ. ಅದೇನೋ ರೆಕಾರ್ಡ್ ನೋಡ್ತಿದ್ಯಲ್ಲ, ಹೋಗಿ ನೋಡು. ಸರಿ ಸರ್. ನನಗೆ ಮಕ್ಕಳು ಆಗ್ತಾ ಇರೋಕೆ ಕಾರಣ ಆಗಿರೋ ನಿನ್ನ ಮನೆಯವ್ರು ಯಾರಿಗೂ ಮಕ್ಕಳು ಆಗಬಾರ್ದು. ಈ ವಿಷಯದಲ್ಲಿ ಯಾವತ್ತಿದ್ರು ಈ ಸೌಂದರ್ಯನ ಗೆಲ್ಬೇಕು, ನಾನು ಅನ್ಕೊಂಡಾಗೆ ಆಗ್ಬೇಕು. ಇವತ್ತದೇನಾದರೂ ಪರವಾಗಿಲ್ಲ, ಆ ಮನುಷ್ಯ ರೂಪದಲ್ಲಿರೋ ರಾಕ್ಷಸಿ ಸಂಹಾರ ಆಗಲೇಬೇಕು. ಚಿರು ಚಿರು ಬಾಬುಲ್ ಬಿಡು ಬಿಡು. ರೇ, ಹೇಳ್ಕೊಂಡೋಗ್ರಿ ಇವ್ರನ್ನ. ಥ್ಯಾಂಕ್ ಯು ಸರ್. ಪರವಾಗಿಲ್ಲಮ್ಮ, ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು, ಅವ್ರ ಮೇಲೆ ನಾನು ಆ್ಯಕ್ಷನ್ ತೊಗೊತೀನಿ. ಥ್ಯಾಂಕ್ ಯು ಸರ್, ಬರ್ತೀನಿ. ಏನಿದು? ಕರಾವಳಿ, ಬಯಲ್ಸೀಮೆ, ಮಲೆನಾಡು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಈ ಎಲ್ಲ ಕಡೆನೂ ಇಂಥ ರೌಡಿಗಳ ಮೇಲೆ ದಾಳಿ ಆಗ್ಬೇಕು ಸರ್. ಆಗ್ಲೇ ಬಿಸಿಲಿನ ಬೇಗೆಗೆ ಒಣಗಿರೋ ನಮ್ಮ ಭೂಮಿ ಮೇಲೆ ಮಳೆ ಬಿದ್ದು ತಂಪೆರಿಯೋ ಥರ ಅಮಾಯಕ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋ ಇಂಥ ಕಾಮಕರಿಗೆ ಶಿಕ್ಷೆ ಸಿಕ್ಕಿ ನಮ್ಮ ದೇಶ ರಾಮರಾಜ್ಯ ಆಗತ್ತೆ. ಆಯ್ತಾ ನಿಂದು? ಮನೆಗೆ ಹೋಗು. ನಿಲ್ಲೋ.
ಏನ ನಿಲ್ಲೋ. ಸಾರಿ ಸರ್, ಸ್ವಲ್ಪ ನಿಂತ್ಕೋತೀರಾ ಸರ್? ನಿಂತೇ ಇದ್ದೀನಿ. ಸರ್ ನಂದೇನೋ ವಸ್ತು ಕಳೆದೋಗಿದೆ. ಕಳೆದೋಗಿದೆ, ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು. ಹೇಗೆ ಕಂಪ್ಲೇಂಟ್ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡೋದೇನಿದೆ, ಸ್ಟೇಷನ್ಗೆ ಬರೋದು, ಕಂಪ್ಲೇಂಟ್ ಕೊಡೋದು ಅಷ್ಟೇ. ಆದ್ರೆ ಆ ವಸ್ತುನ ಕದ್ದಿರೋದು ಇನ್ಯಾರೂ ಅಲ್ಲ, ನೀವೇ ಸರ್. ಏನ್ ಸಾರ್ ನಮ್ಗೊಂದೇ ನಿಮ್ಗೊಂದೇನಾ? ಅದ್ಯಾವುದೋ ಹುಡುಗಿ ಮೈ ಮುಟ್ಟಿದ್ದಕ್ಕೆ ನಮ್ಮನ್ನ ಅರೆಸ್ಟೇ ಮಾಡ್ಬಿಟ್ರಿ. ಏಯ್ ಮುಚ್ಕೊಂಡು ಕುತ್ಕೊಂಡ್ರೆ ಸರಿ, ಇಲ್ಲ ಇಲ್ಲೇ ಏರೋಪ್ಲೇನ್ ಹಚ್ಚಿಸ್ಬಿಡ್ತೀನಿ. ಏಯ್ ನಾನು ನಿನ್ನ ವಸ್ತು ಏನೇ ಕದೀನಿ? ಅದನ್ನ ಇಲ್ಲೇ ಎಲ್ರ ಮುಂದೆ ಹೇಳ್ಬೇಕಾ ಅಥವಾ ಸ್ವಲ್ಪ ಸೈಡಿಗೆ ಬರ್ತೀರಾ ಸರ್? ಸೈಡಿಗೆ ಹಾಕೋಬೇಕು, ಇಲ್ಲೇ ಹೇಳು. ಬೇಡ ಸರ್, ನಾನೇನಾದ್ರೂ ಎಲ್ರ ಮುಂದೆ ಹೇಳ್ಬಿಟ್ರೆ ನಿಮ್ಮ ಮರ್ಯಾದೆನೇ ಹೋಗೋದು. ಇವಳೇನಪ್ಪ ಈ ಥರ ಚಮಕ್ ಕೊಡ್ತಿದ್ದಾಳೆ ಅಂತ ನಾನೇನು ಕದ್ದೀನಿ ಅಂತ ಗೊತ್ತಾಗ್ತಿಲ್ವಲ್ಲ. ಯಾವುದಕ್ಕೂ ಸೈಡಿಗೆ ಹೋಗಿ ಕೇಳಿಸ್ಕೊಳ್ಳೋದು ಒಳ್ಳೇದು. ಏನ್ ಯೋಚನೆ ಮಾಡ್ತಿದ್ದೀರಾ ಇನ್ಸ್ಪೆಕ್ಟರ್ ನರಸಿಂಹ ಸರ್? ಏನಿಲ್ಲ, ಬಾ ಆಯಿತು. ಹೇಳು, ಏನು ಕದ್ದೀನಿ ನಾನು? ಅದನ್ನೆಲ್ಲ ಹೇಳೋದಕ್ಕಾಗಲ್ಲ ಸರ್, ಮುಟ್ ನೋಡಿದ್ರೇನೆ ಗೊತ್ತಾಗೋದು. ಏನ ಮುಟ್ಬೇಕಾ? ಏನು ಮುಟ್ಬೇಕು? ಕೇಳಿಸ್ತಿದ್ಯಾ ಸರ್? ಏಯ್ ಏನು ಕೇಳಿಸ್ಕೊಬೇಕು? ನಿಜವಾಗ್ಲೂ ನಿಮಗೇನು ಕೇಳಿಸ್ಲಿಲ್ವಾ? ಇಲ್ಲ. ಹಾಗಾದ್ರೆ ಈ ಹಾರ್ಟ್, ಐ ಮೀನ್ ನನ್ನ ಹೃದಯ ಇದೆಯಲ್ಲ, ಅದಂತೂ ಕಳ್ತನ ಆಗಿರೋದು ಗ್ಯಾರಂಟಿ. ಅದನ್ನ ಕದ್ದಿರೋದು ಇನ್ಯಾರೂ ಅಲ್ಲ, ನೀವೇ. ಏಯ್ ಹುಚ್ಚಿಗೆ ಹಿಡಿದಿದ್ಯಾ? ಬಾಯಿಗೆ ಬಂದಿದ್ದು ಮಾತಾಡ್ತೀಯಾ? ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಿದ್ರೆ ನಿನ್ನೂ ಒದ್ದು ಒಳಗಾಕ್ಬಿಡ್ತೀನಿ. ನನ್ನ ಬಗ್ಗೆ ಗೊತ್ತಿದೆ ತಾನೆ? ಗೊತ್ತು ಬಿಡಿ ಸರ್. ಓಹೋ ಗೊತ್ತಾಯ್ತು, ಬನ್ನಿ ಸಾರ್, ನಮ್ಗೊಂದೇ ನಿಮ್ಗೊಂದೇನಾ? ನಿನಗಂತೂ ಸರಿಯಾಗಿ ಬೆಂಡೆ ತಿನ್ಕಣ. ನಡೀರೆ. ಚಿರಾಗ್, ಚಿರಾಗ್ ಡೋರ್ ಓಪನ್ ಮಾಡಿ ಪ್ಲೀಸ್. ಏನ್ರಿ ಮತ್ತೆ ತೊಂದರೆ ಕೊಡಕ್ ಬಂದ್ರಾ? ನೋ ಚಿರಾಗ್, ನಂಗೆ ನಿಮ್ಮ ಜೊತೆ ಮಾತಾಡಬೇಕು, ಅದಕ್ಕೆ ಬಂದಿದ್ದೀನಿ. ಪ್ಲೀಸ್ ಓಪನ್ ದಿ ಡೋರ್. ನಿಮ್ಮ ಹತ್ರ ಏನು ಮಾತಾಡೋದಿದೆ? ನೀವೆಷ್ಟೇ ಬಾಗಿಲು ಬಡಿದ್ರು ನಾನಂತೂ ತೆಗೆಯಲ್ಲ. ಅಲ್ಲ ಚಿರಾಗ್, ನನ್ನ ರೂಮಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಪ್ಲೀಸ್ ಡೋರ್ ಓಪನ್ ಮಾಡಿ. ಮಾಡಲ್ಲ. ಚಿರಾಗ್, ಲಾಸ್ಟ್ ಟೈಮ್ ನೀವು ನನ್ನ ರೂಮಿಂದ ಆಚೆ ಹಾಕಿದಾಗ ಏನಾಯ್ತು ಅಂತ ನೆನಪಿದೆ ತಾನೆ? ಮರ್ತೋಗ್ಬಿಟ್ರಾ? ಏನು ಮರ್ತಿಲ್ಲ, ಚೆನ್ನಾಗಿ ಗೊತ್ತಿದೆ. ಮತ್ತೆ ಗೊತ್ತಿದ್ರು ನನ್ನ ಜೊತೆ ಈ ರೀತಿ ನಡ್ಕೋತಿದ್ದೀರಲ್ವಾ? ದಿಸ್ ಇಸ್ ನಾಟ್ ಫೇರ್ ಚಿರಾಗ್.